ನಮಸ್ತೆ ಸ್ನೇಹಿತರೆ. ಇಂದು ನಾವು ಅರೆಕಳ ಆಜಬ್ಬ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಅರೆಕಳ ಆಜಬ್ಬ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಮಂಗಳೂರು ನಗರದ ಅನತಿ ದೂರದಲ್ಲಿರುವ ಅರೆಕಳದವರು. ವಯಸ್ಸು 68. ಅವರು ಸ್ವತಃ ಚಿಕ್ಕವರಿದ್ದಾಗ ಶಾಲೆಗೆ ಹೋಗುವ ಆಸೆ ಇದ್ದರೂ ಬಡತನದ ಕಾರಣ ಶಿಕ್ಷಣವನ್ನು ಪೂರೈಸಲಾಗಲಿಲ್ಲ. ಆದರೆ ಅವರೆಷ್ಟು ಸೂಕ್ಷ್ಮಮತಿ ಆಗಿದ್ದರೆಂದರೆ ತಮ್ಮಂತೆ ಇತರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು, ಅದಕ್ಕಾಗಿ ತಾನು ಏನಾದರೂ ಮಾಡಬೇಕು ಎಂದು ಯೋಚಿಸಿದರು. ಕಿತ್ತಾಳೆ ಹಣ್ಣಿನ ವ್ಯಾಪಾರಿಯಾದ ಅವರು ತಮ್ಮ ವ್ಯಾಪಾರದಲ್ಲಿ ಗಳಿಸಿದ ಹಣದಲ್ಲಿ ಉಳಿತಾಯ ಮಾಡಿದರು. ಊರಿನಲ್ಲಿ ತಮ್ಮಂತೆ ಯೋಚಿಸುವ ಜನರನ್ನು ಸಂಘಟಿಸಿದರು. ಚಿಕ್ಕ ಶಾಲೆಯನ್ನು ಪ್ರಾರಂಭಿಸಿಯೇ ಬಿಟ್ಟರು. ತಮ್ಮ ಪ್ರತಿದಿನದ ಮತ್ತು ಗಳಿಕೆಯ ಭಾಗವನ್ನು ಇದಕ್ಕಾಗಿ ಮೀಸಲಿಟ್ಟರು. ಇಂದು ಅದು ಮೆಟ್ರಿಕ್ ವರೆಗೂ ಶಿಕ್ಷಣ ಕೊಡುವ ಶಾಲೆಯಾಗಿ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾ ತಾಣವಾಗಿದೆ. 9 ನವೆಂಬರ್ 2021ರಂದು ಅರೆಕಳ ಆಜಬ್ಬನವರು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಭಾರತದ 4ನೇ ಅತ್ಯುನ್ನತ ನಾಗರಿಕ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದರು. ಬರಿಗಾಲಲ್ಲಿ ಹೋಗಿ ರಾಷ್ಟ್ರಪತಿ ಅವರಿಂದ ಪ್ರಶಸ್ತಿ ಪಡೆದ ಅಕ್ಷರ ಸಂತರನ್ನು ಇಡೀ ದೇಶವೇ ನಿಬ್ಬೆರಗಾಗಿ ನೋಡಿದೆ. ಸರಳ ಸಜ್ಜನ ಸಾಧನೆಗಾರ ನಮ್ಮ ರಾಜ್ಯದವರು ಎಂಬುದು ಕನ್ನಡಿಗರಿಗೆ ಹೆಮ್ಮೆ. ಪ್ರತಿದಿನ 100 ರೂಪಾಯಿ ಸಂಪಾದನೆಯಲ್ಲೇ ಪ್ರಾಥಮಿಕ ಶಾಲೆಯನ್ನು ನಿರ್ಮಿಸಿದರು. ಮಹಾನ್ ವ್ಯಕ್ತಿ ಅರೆಕಳ ಆಜಬ್ಬ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಈಗಾಗಲೇ ಅವರು ಪಡೆದಿದ್ದಾರೆ. ಭವಿಷ್ಯದ ನವಭಾರತ ನಿರ್ಮಾಣದಲ್ಲಿ ಇಂತಹ ಸಾಧಕರ ಪಾತ್ರ ತುಂಬಾ ಇದೆ. ಅವರ ಸೇವೆಗೆ ಪದ್ಮಶ್ರೀ ಬಂದಾಗ ನಿಮಗೆ ಹೇಗೆನಿಸುತ್ತದೆ ಎಂದು ಕೇಳಿದರೆ, ಅರೆಕಳ ಆಜಬ್ಬನವರು ನಮ್ಮ ಮಕ್ಕಳಿಗಾಗಿ ಕಾಲೇಜು ಕಟ್ಟಿಸಬೇಕು ಎಂದು ಧ್ಯೇಯ ಮಂತ್ರದಂತೆ ಹೇಳಿದರು. ಸ್ವತಃ ಶಿಕ್ಷಣದಿಂದ ವಂಚಿತರು, ಆದರೆ ಮುಂದಿನ ಪೀಳಿಗೆ ಶಿಕ್ಷಣ ಪಡೆಯಲು ತ್ಯಾಗ ಮಾಡಿದರು. ಧನ್ಯವಾದಗಳು ಸ್ನೇಹಿತರೆ.